ಅಧಿವೇಶನದಲ್ಲಿ ಇಬ್ಬರು ಮಾಜಿ ಸಿಎಂಗಳಿಗೆ ಆಸನ ಮೀಸಲಿಡಲಾಗಿದೆ. ಎಚ್ಡಿಕೆ ಹಾಗೂ ಬಸವರಾಜ ಬೊಮ್ಮಾಯಿ ಅವರಿಗೆ ಸೀಟ್ ರಿಸರ್ವೇಷನ್ ಮಾಡಿಕೊಡಲಾಗಿರತಕ್ಕಂಥದ್ದು. ಸದ್ಯ ಇಬ್ಬರು ಮಾಜಿ ಸಿಎಂಗಳು ಸಂಸದರಾಗಿದ್ದಾರೆ. ದಿವ್ಯ ನಿರ್ಲಕ್ಷ್ಯದಿಂದ ನಗೆ ಪಾಟೀಲಗೀಡಾದ ಬೆಳಗಾವಿ ಜಿಲ್ಲಾಡಳಿತ. ಇಬ್ಬರು ಮಾಜಿ ಸಿಎಂಗಳಿಗೆ ಸೀಟ್ ರಿಸರ್ವೇಷನ್ ಮಾಡಿಕೊಡಲಾಗಿರತಕ್ಕಂಥದ್ದು. ಎಚ್ಡಿಕೆ ಹಾಗೂ ಬಸವರಾಜ ಬೊಮ್ಮಾಯಿಗೆ ಸೀಟ್ ರಿಸರ್ವೇಷನ್ ಇಡಲಾಗಿದೆ. ಸದ್ಯ ಇಬ್ಬರು ಮಾಜಿ ಸಿಎಂಗಳಿಗೆ ಸಂಸದರಾಗಿರ್ತಕ್ಕಂಥದ್ದು. ಇಬ್ಬರು ಮಾಜಿ ಸಿಎಂಗಳು ದಿವ್ಯ ನಿರ್ಲಕ್ಷ್ಯದಿಂದ ನಗೆ ಪಾಟೀಲಿಗೀಡಾದ ಬೆಳಗಾವಿ ಜಿಲ್ಲಾಡಳಿತ. ಅಧಿವೇಶನದಲ್ಲಿ ಇಬ್ಬರು ಮಾಜಿ ಸಿಎಂಗಳಿಗೆ ಆಸನ ಮೀಸಲಿಡಲಾಗಿದೆ. ಎಚ್ಡಿಕೆ ಬಸವರಾಜ ಬೊಮ್ಮಾಯಿಗೆ ಸೀಟ್ ರಿಸರ್ವೇಷನ್. ಸದ್ಯ ಇಬ್ಬರು ಮಾಜಿ ಸಿಎಂಗಳು ಸಂಸದರಾಗಿದ್ದಾರೆ. ದಿವ್ಯ ನಿರ್ಲಕ್ಷ್ಯದಿಂದ ನಗೆ ಪಾಟೀಲಿಗೀಡಾದ ಬೆಳಗಾವಿ ಜಿಲ್ಲಾಡಳಿತ. ಅಧಿವೇಶನದಲ್ಲಿ ಇಬ್ಬರು ಮಾಜಿ ಸಿಎಂಗಳಿಗೆ ಆಸನ ಮೀಸಲಿಡಲಾಗಿರ್ತಕ್ಕಂಥದ್ದು. ಎಚ್ಡಿಕೆ ಬಸವರಾಜ ಬೊಮ್ಮಾಯಿಗೆ ಸೀಟ್ ರಿಸರ್ವೇಷನ್ ಇಡಲಾಗಿದೆ. ಸದ್ಯ ಇಬ್ಬರು ಮಾಜಿ ಸಿಎಂಗಳು ಸಂಸದರಾಗಿದ್ದಾರೆ. ಈ ಮುಖಾಂತರ ಬೆಳಗಾವಿಯ ಜಿಲ್ಲಾಡಳಿತ ದಿವ್ಯ ನಿರ್ಲಕ್ಷ್ಯದಿಂದ ನಗೆ ಪಾಟೀಲಿಗೀಡಾಗಿರ್ತಕ್ಕಂಥದ್ದು. ಅಧಿವೇಶನದಲ್ಲಿ ಇಬ್ಬರು ಮಾಜಿ ಸಿಎಂಗಳಿಗೆ ಆಸನ ಮೀಸಲಿಡಲಾಗಿದೆ. ಈ ಅಧಿವೇಶನದಲ್ಲಿ ಎಚ್ಡಿಕೆ ಹಾಗೂ ಬಸವರಾಜ ಬೊಮ್ಮಾಯಿಗೆ ಸೀಟ್ ರಿಸರ್ವೇಷನ್ ಇಡಲಾಗಿರತಕ್ಕಂಥದ್ದು. ಸದ್ಯ ಇಬ್ಬರು ಮಾಜಿ ಸಿಎಂಗಳು ಸಂಸದರಾಗಿದ್ದಾರೆ. ನೋಡಬಹುದು ದೃಶ್ಯಾವಳಿಗಳಲ್ಲಿ ಇಬ್ಬರು ಮಾಜಿ ಸಿಎಂಗಳು ಸಂಸದರಾಗಿದ್ದಾರೆ. ಆದರೂ ಕೂಡ ಸೀಟ್ ರಿಸರ್ವೇಷನ್ ಮಾಡಿಕೊಡಲಾಗಿರ್ತಕ್ಕಂಥದ್ದು. ಇದರ ಮೂಲಕ ನಗೆಗೀಡಾಗಿರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲಾಡಳಿತ. ಇಂದು ಮೂವರು ನೂತನ ಶಾಸಕರಿಂದ ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಲಾಗುತ್ತೆ. ಉಪಚುನಾವಣೆಯಲ್ಲಿ ಗೆದ್ದು ಬೀಗಿರುವ ಮೂವರು ಶಾಸಕರು ಯಾಸಿರ್ ಖಾನ್, ಅನ್ನಪೂರ್ಣ, ಸಿಪಿ ಯೋಗೇಶ್ವರ್ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ ಎಂದು ಮೂವರ ಹೆಸರನ್ನ ಸೇರ್ಪಡೆ ಮಾಡಬೇಕಿದ್ದ ಜಿಲ್ಲಾಡಳಿತ ನಿರ್ಲಕ್ಷ್ಯವನ್ನು ವಹಿಸಿದೆ. ಇಂದು ಮೂವರು ನೂತನ ಶಾಸಕರಿಂದ ಪ್ರಮಾಣ ವಚನ ಕಾರ್ಯಕ್ರಮ ಇರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಉಪಚುನಾವಣೆಯಲ್ಲಿ ಗೆದ್ದು ಬೀಗಿರತಕ್ಕಂಥ ಮೂವರು ಶಾಸಕರು ಇವರ ಹೆಸರನ್ನ ಯಾಸಿರ್ ಖಾನ್, ಅನ್ನಪೂರ್ಣ, ಸಿಪಿ ಯೋಗೇಶ್ವರ್ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ ಎಂದು. ಆದರೆ ಮೂವರ ಹೆಸರನ್ನ ಸೇರ್ಪಡೆ ಮಾಡಬೇಕಿದ್ದ ಜಿಲ್ಲಾಡಳಿತ ನಿರ್ಲಕ್ಷ್ಯವನ್ನು ವಹಿಸಿದೆ. ಇಂದು ಮೂವರು ನೂತನ ಶಾಸಕರಿಂದ ಪ್ರಮಾಣ ವಚನ ಇರ್ತಕ್ಕಂಥದ್ದು. ಉಪಚುನಾವಣೆಯಲ್ಲಿ ಗೆದ್ದು ಬೀಗಿರ್ತಕ್ಕಂಥದ್ದು ಮೂವರು ಶಾಸಕರು ಯಾಸಿರ್ ಖಾನ್, ಅನ್ನಪೂರ್ಣ, ಸಿಪಿ ಯೋಗೇಶ್ವರ್ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. ಮೂವರ ಹೆಸರನ್ನ ಸೇರ್ಪಡೆ ಮಾಡಬೇಕಿದ್ದ ಜಿಲ್ಲಾಡಳಿತದಿಂದ ನಿರ್ಲಕ್ಷ್ಯ ಕಂಡು ಬಂದಿರತಕ್ಕಂಥದ್ದು. ಇಂದು ಮೂವರು ನೂತನ ಶಾಸಕರಿಂದ ಪ್ರಮಾಣ ವಚನ ಕೂಡ ಇರತಕ್ಕಂಥದ್ದು. ಉಪಚುನಾವಣೆಯಲ್ಲಿ ಗೆದ್ದು ಬೀಗಿರುವ ಮೂವರು ಶಾಸಕರು ಯಾಸಿರ್ ಖಾನ್, ಅನ್ನಪೂರ್ಣ, ಸಿಪಿ ಯೋಗೇಶ್ವರ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಮೂವರ ಹೆಸರನ್ನ ಸೇರ್ಪಡೆ ಮಾಡಬೇಕಿದ್ದ ಜಿಲ್ಲಾಡಳಿತದಿಂದ ನಿರ್ಲಕ್ಷ್ಯ ಕಂಡು ಬಂದಿರತಕ್ಕಂಥದ್ದು. ಇಂದು ಮೂವರು ನೂತನ ಶಾಸಕರಿಂದ ಪ್ರಮಾಣ ವಚನ ಇರತಕ್ಕಂಥದ್ದು. ಬೆಳಗಾವಿಯ ಅಧಿವೇಶನದಲ್ಲಿ ಉಪಚುನಾವಣೆಯಲ್ಲಿ ಗೆದ್ದು ಬೀಗಿರ್ತಕ್ಕಂಥದ್ದು ಮೂರು ಪ್ರತಿಷ್ಠೆಯ ಕ್ಷೇತ್ರವಾಗಿರ್ತಕ್ಕಂಥದ್ದು. ಆ ಒಂದು ಕ್ಷೇತ್ರಗಳಿಂದ ಗೆದ್ದು ಬಂದಿರತಕ್ಕಂಥದ್ದು ಯಾಸಿರ್ ಖಾನ್ ಆಗಿರ್ಬೋದು, ಅನ್ನಪೂರ್ಣ ಅವರು ಹಾಗೂ ಸಿಪಿ ಯೋಗೇಶ್ವರ್ ಅವರ ಹೆಸರು ಕಂಡು ಬಂದಿಲ್ಲ. ಈ ಅಧಿವೇಶನದಲ್ಲಿ ಮೂವರ ಹೆಸರನ್ನ ಸೇರ್ಪಡೆ ಮಾಡಬೇಕಿದ್ದ ಜಿಲ್ಲಾಡಳಿತದಿಂದ ನಿರ್ಲಕ್ಷ್ಯ ಕಂಡು ಬಂದಿದೆ. ಇಂದು ಮೂವರು ನೂತನ ಶಾಸಕರಿಂದ ಪ್ರಮಾಣ ವಚನ ಕಾರ್ಯ ನೆರವೇರಲಿದೆ. ಉಪಚುನಾವಣೆಯಲ್ಲಿ ಗೆದ್ದು ಬೀಗಿರ್ತಕ್ಕಂಥದ್ದು ಮೂವರು ಶಾಸಕರು ಯಾಸಿರ್ ಖಾನ್, ಅನ್ನಪೂರ್ಣ, ಸಿಪಿ ಯೋಗೇಶ್ವರ್ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಮೂರು ಪ್ರತಿಷ್ಠೆಯ ಕ್ಷೇತ್ರ ಆಗಿರ್ತಕ್ಕಂಥ ಸಂಡೂರು, ಶಿಗ್ಗಾವಿ ಹಾಗೂ ಚನ್ನಪಟ್ಟಣದಿಂದ ಭಾರೀ ಮತಗಳಿಂದ ಆಡಳಿತ ಪಕ್ಷದಿಂದ ಮೂರು ಕ್ಷೇತ್ರಗಳನ್ನು ಗೆದ್ದುಕೊಂಡು ಬಂದಿರತಕ್ಕಂಥದ್ದು. ಈ ಮೂವರ ಪ್ರಮಾಣ ವಚನ ಸ್ವೀಕಾರ ಇಂದು ಇರ್ತಕ್ಕಂಥದ್ದು. ಆದರೆ ಮಾಜಿ ಸಿಎಂಗಳು ಹಾಗೂ ಇಂದು ಸಂಸದರಾಗಿರ್ತಕ್ಕಂಥ ಇಬ್ಬರು ಬಸವರಾಜ ಬೊಮ್ಮಾಯಿ ಹಾಗೂ ಎಚ್ಡಿಕೆ ಅವರ ಹೆಸರನ್ನು ಅಲ್ಲಿ ಸೀಟ್ ರಿಸರ್ವೇಷನ್ ಮಾಡಿಕೊಡಲಾಗಿದೆ. ಆದರೆ ಮೂವರು ಹೊಸ ಶಾಸಕರು ಇಂದು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಆದರೆ ಇವರ ಹೆಸರು ಕಂಡು ಬಂದಿಲ್ಲ. ಬೆಳಗಾವಿ ಜಿಲ್ಲಾಡಳಿತದಿಂದ ನಿರ್ಲಕ್ಷ್ಯ ಕಂಡು ಬಂದಿರತಕ್ಕಂಥದ್ದು.